ನಮಸ್ಕಾರ ಗೆಳೆಯರೇ, ಇವತ್ತಿನ ವಿಡಿಯೋದಲ್ಲಿ ನಾವು ಭಾರತ ಮತ್ತು ಇಸ್ರೇಲ್ ದೇಶಗಳ ನಡುವಿನ ಆಳವಾದ ಸ್ನೇಹ ಮತ್ತು ರಕ್ಷಣಾ ಒಪ್ಪಂದಗಳ ಬಗ್ಗೆ ಮಾತನಾಡಲಿದ್ದೇವೆ. ಇತ್ತೀಚೆಗಷ್ಟೇ ಒಂದು ದೊಡ್ಡ ಸುದ್ದಿ ಹೊರಬಿದ್ದಿದೆ. ಅದೇನೆಂದರೆ ಇಸ್ರೇಲ್ ಭಾರತಕ್ಕೆ ನೆಗೆವ್ ಲೈಟ್ ಮಷಿನ್ ಗನ್ಗಳ ಮೊದಲ ಕಂತನ್ನು ಹಸ್ತಾಂತರಿಸಿದೆ. ಹಾಗೂ ಇಲ್ಲಿ ವಿಶೇಷವೆಂದರೆ ಇಸ್ರೇಲ್ ತಾನೇ ಸ್ವತಃ ಇರಾನ್ ಮತ್ತು ಹಮಾಸ್ ವಿರುದ್ಧ ಭೀಕರ ಯುದ್ಧದಲ್ಲಿ ತೊಡಗಿರುವಾಗಲೂ ಭಾರತಕ್ಕೆ ಈ ಆಯುಧಗಳನ್ನು ಕಳುಹಿಸಿಕೊಟ್ಟಿದೆ. ಸೊ ಗೆಳೆಯರೆ, ಮೇಕ್ ಇನ್ ಇಂಡಿಯಾ ಅಭಿಯಾನದ ಅಡಿಯಲ್ಲಿ ನಡೆಯುತ್ತಿರುವ ಈ ಬೆಳವಣಿಗೆಯ ಬಗ್ಗೆ, ಪ್ರಪಂಚದ ಅತ್ಯಂತ ಮಾರಕ ಆಯುಧಗಳಲ್ಲಿ ಒಂದಾದ ನೆಗೆವ್ ಗನ್ನ ವಿಶೇಷತೆಗಳ ಬಗ್ಗೆ, ಈ ಡೀಲ್ನಲ್ಲಿ ಅದಾನಿ ಗ್ರೂಪ್ ಮತ್ತು PLR ಸಿಸ್ಟಮ್ನ ಪಾತ್ರವೇನು ಅನ್ನೋದರ ಬಗ್ಗೆ ಇವತ್ತು ಡಿಟೇಲ್ ಆಗಿ ತಿಳಿದುಕೊಳ್ಳೋಣ. ಜೊತೆಗೆ ತೇಜಸ್ ವಿಮಾನದ ರಡಾರ್ ಬಗ್ಗೆ HAL ಚೀಫ್ ಇಸ್ರೇಲ್ ಕುರಿತು ಏನು ಹೇಳಿದ್ದಾರೆ ಅನ್ನೋದನ್ನು ಕೂಡ ನೋಡೋಣ. ಅದಕ್ಕಾಗಿ ಇಂಟ್ರೆಸ್ಟಿಂಗ್ ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೂ ಭಾರತ ಮತ್ತು ಇಸ್ರೇಲ್ ಸ್ನೇಹಕ್ಕಾಗಿ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟಲ್ಲಿ ಜೈ ಹಿಂದ್ ಜೈ ಇಸ್ರೇಲ್ ಅಂತ ಬರೆಯಿರಿ. ಸೊ ಗೆಳೆಯರೆ, ನಮ್ಗೆಲ್ರಿಗೂ ಗೊತ್ತೇ ಇದೆ, ಕಳೆದ 2 ವರ್ಷಗಳಿಂದ ಇಸ್ರೇಲ್ ಯುದ್ಧ ಮಾಡ್ತಾ ಇದೆ ಅನ್ನೋದು. ಮೊದಲು ಹಮಾಸ್, ಈಗ ಇರಾನ್ ಜೊತೆ ಅವರ ಯುದ್ಧ ನಡೀತಾ ಇದೆ. ಆದರೆ ಈ ಯುದ್ಧದ ನಡುವೆಯೂ ಭಾರತ ಮತ್ತು ಇಸ್ರೇಲ್ ನಡುವಿನ ಶಸ್ತ್ರಾಸ್ತ್ರ ಒಪ್ಪಂದಗಳು ಎಲ್ಲಿಯೂ ನಿಂತಿಲ್ಲ. ಹಾಗೂ ಇದಕ್ಕೆ ಬಹುಮುಖ್ಯ ಕಾರಣ ಇದೆಲ್ಲವೂ ಮೇಕ್ ಇನ್ ಇಂಡಿಯಾ ಯೋಜನೆಯಡಿ ನಡೀತಾ ಇರೋದು. ಭಾರತೀಯ ಸೇನೆ ಮತ್ತು ವಾಯುಪಡೆ ಬಹಳ ದಿನದಿಂದಲೂ ತಮ್ಮ ಹಳೆಯ ಮಷಿನ್ ಗನ್ಗಳನ್ನು ಬದಲಾಯಿಸುವಂತೆ ಬೇಡಿಕೆ ಇಡ್ತಾ ಇದ್ದವು. ಇದೀಗ ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಭಾರತಕ್ಕೆ 2000 ನೆಗೆವ್ 7.62 x 51 LMG ಗನ್ಗಳ ಮೊದಲ ಕಂತು ಬಂದು ತಲುಪಿದೆ. ಒಟ್ಟಾರೆ 41,000 ಗನ್ಗಳ ಅತಿ ದೊಡ್ಡ ಆರ್ಡರ್ ಇದಾಗಿದೆ. ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶವೆಂದರೆ ಈ ಗನ್ಗಳು ಇಸ್ರೇಲ್ನಲ್ಲಿ ತಯಾರಾಗ್ತಾ ಇಲ್ಲ, ಬದಲಾಗಿ ಟೆಕ್ನಾಲಜಿ ಟ್ರಾನ್ಸ್ಫರ್ ಮೂಲಕ ಇವುಗಳನ್ನು ಭಾರತದಲ್ಲೇ ತಯಾರಿಸಲಾಗ್ತಾ ಇದೆ. ಹಾಗೂ ಇದೇ ವರ್ಷ ಇನ್ನೂ 4,000 ಗನ್ಗಳು ಬರಲಿದ್ದು, ಮುಂಬರುವ ದಿನಗಳಲ್ಲಿ ಈ ಸಂಖ್ಯೆ 41,000 ತಲುಪಲಿದೆ. ಹಾಗೇನೆ ನಿಮ್ಮಲ್ಲಿ ಒಂದು ಪ್ರಶ್ನೆ ಇರಬಹುದು, ಅಲ್ಲ ಮಾರುಕಟ್ಟೆಯಲ್ಲಿ ಇಷ್ಟು ಬಗೆಯ ಬಂದೂಕುಗಳಿರುವಾಗ ಭಾರತ ಕೇವಲ ಈ ಗನ್ ಬಗ್ಗೆ ಇಸ್ರೇಲ್ ಜೊತೆ ಯಾಕೆ ಡೀಲ್ ಮಾಡಿಕೊಂಡಿತ್ತು ಅಂತ. ಸೊ ನೋಡಿ ಗೆಳೆಯರೆ, ಈ ನೆಗೆವ್ ಗನ್ ವಿಶೇಷತೆಗಳೇ ಅಂತಹದ್ದು. ಒಮ್ಮೆ ಊಹಿಸಿಕೊಳ್ಳಿ, ಒಂದು ದೊಡ್ಡ ಗೋಡೆಯನ್ನೇ ಉರುಳಿಸುವಷ್ಟು ಶಕ್ತಿಶಾಲಿಯಾದ, ಆದರೆ ಒಬ್ಬ ಯೋಧ ಅದನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು ಗುಡ್ಡ ಬೆಟ್ಟಗಳನ್ನು ಸುಲಭವಾಗಿ ಹತ್ತಿ ಓಡಬಲ್ಲಷ್ಟು ಹಗುರವಾದ ಮಷಿನ್ ಗನ್ ಇದಾಗಿದೆ. ಹಾಗೂ ಇಂಥ ಗನ್ಗಳು ಪ್ರಪಂಚದಲ್ಲಿ ತುಂಬಾ ವಿರಳ ಅನ್ಬಹುದು. 7.62 mm ಕೆಟಗರಿಯಲ್ಲಿ ಇದು ಪ್ರಪಂಚದ ಅತ್ಯಂತ ಹಗುರವಾದ ಬಂದೂಕುಗಳಲ್ಲಿ ಒಂದಾಗಿದೆ. ಹಾಗೂ ಇದರ ಪೆನಿಟ್ರೇಷನ್ ಪವರ್ ಅಂದರೆ ಭೇದಿಸುವ ಸಾಮರ್ಥ್ಯ ಎಷ್ಟಿದೆ ಅಂದರೆ, ಇದರಲ್ಲಿ ನ್ಯಾಟೋ ಸ್ಟ್ಯಾಂಡರ್ಡ್ನ 7.62 x 51 mm ಮದ್ದುಗುಂಡುಗಳನ್ನು ಬಳಸಲಾಗ್ತದೆ. ಇದು ಕೇವಲ ಶತ್ರುಗಳನ್ನು ಮಾತ್ರವಲ್ಲ, ಇಟ್ಟಿಗೆಯ ಭದ್ರವಾದ ಗೋಡೆಗಳನ್ನು, ಮರಳಿನ ಚೀಲಗಳ ಬಂಕರ್ಗಳನ್ನು ಮತ್ತು ಹಗುರವಾದ ಶಸ್ತ್ರಸಜ್ಜಿತ ವಾಹನಗಳನ್ನು ಕೂಡ ಜರಡಿಯಂತೆ ತೂತು ಮಾಡಬಲ್ಲದು. ಹಾಗೆಯೇ ನಿಮ್ಮ ಮಾಹಿತಿಗಾಗಿ ಹೇಳುವುದಾದರೆ, ಇದರಲ್ಲಿ ಒಂದು ವಿಶೇಷ ಸ್ವಿಚ್ ಇರ್ತದೆ. ನೀವು ಇದನ್ನು ಸೆಮಿ ಆಟೋಮ್ಯಾಟಿಕ್ ಮೋಡ್ಗೆ ಹಾಕಿದರೆ ಸ್ನೈಪರ್ ತರಹ ಒಂದೊಂದೇ ಗುಂಡನ್ನು ನಿಖರವಾಗಿ ಶತ್ರುವಿನತ್ತ ಹಾರಿಸಬಹುದು. ಒಂದು ವೇಳೆ ಶತ್ರುಗಳ ದಂಡೆ ನಿಮ್ಮ ಮುಂದಿದ್ರೆ ಇದನ್ನು ಫುಲ್ಲಿ ಆಟೋಮ್ಯಾಟಿಕ್ ಮೋಡ್ಗೆ ಬದಲಾಯಿಸಬಹುದು. ಆಗ ಇದು ನಿಮಿಷಕ್ಕೆ 100 ಗುಂಡುಗಳನ್ನು ಸುರಿಸಿ ಈ ಶತ್ರುಗಳಿಗೆ ತಲೆ ಎತ್ತುವುದಕ್ಕಾಗಿ ಕೂಡ ಬಿಡೋದಿಲ್ಲ. ಗೆಳೆಯರೆ, ಯುದ್ಧ ಯಾವಾಗಲೂ ಹಗಲಿನಲ್ಲೇ ನಡೆಯುವುದಿಲ್ಲ. ಅದಕ್ಕಾಗಿ ನೆಗೆವ್ ಗನ್ನಲ್ಲಿ ಟ್ರಿಟಿಯಂ ನೈಟ್ ಸೈಟ್ಸ್ ಅಳವಡಿಸಲಾಗಿದೆ. ಇವು ಯಾವುದೇ ಬ್ಯಾಟರಿ ಅಥವಾ ಹೊರಗಿನ ಬೆಳಕಿಲ್ಲದೆ ಕತ್ತಲಲ್ಲಿ ತಾವಾಗೆ ಹೊಳೆಯುವ ವಿಶೇಷ ಲೈನ್ಸ್ಗಳಾಗಿವೆ. ಇದರಿಂದ ರಾತ್ರಿ ಹೊತ್ತಲ್ಲೂ ಸೈನಿಕರಿಗೆ ಗುರಿ ಇಡಲು ಸುಲಭವಾಗ್ತದೆ. ಸೊ ಈಗ ನಿಮಗೆ ಅರ್ಥವಾಗಿರ್ಬೋದು ನಮ್ಮ ಭಾರತೀಯ ಸೇನೆ ಈ ಗನ್ನನ್ನೇ ಯಾಕೆ ಆಯ್ಕೆ ಮಾಡಿಕೊಂಡಿತ್ತು ಅಂತ. ಇದಷ್ಟೇ ಅಲ್ಲದೆ ಇದು ನಮ್ಮ ಭಾರತದಲ್ಲಿ ತಯಾರಾಗ್ತಾ ಇದೆ ಅನ್ನೋದು ನಮಗೆಲ್ಲ ಹೆಮ್ಮೆಯ ವಿಚಾರ. ಸೊ ಗೆಳೆಯರೆ, ವಿಡಿಯೋದ ಆರಂಭದಲ್ಲಿ ನಾವು PLR ಸಿಸ್ಟಮ್ಸ್ ಮತ್ತು ಅದಾನಿ ಗ್ರೂಪ್ ಬಗ್ಗೆ ಹೇಳಿದ್ದೆವು. PLR ಭಾರತದ ಮೊದಲ ಖಾಸಗಿ ಕಂಪನಿಯಾಗಿದ್ದು ಸಣ್ಣ ಶಸ್ತ್ರಾಸ್ತ್ರಗಳು ಮತ್ತು ಮದ್ದುಗುಂಡುಗಳನ್ನು ತಯಾರಿಸುತ್ತಿದೆ. ಹಾಗೂ ಇದು ಇಸ್ರೇಲ್ನ IWI ಕಂಪನಿ ಮತ್ತು ಭಾರತದ ಅದಾನಿ ಗ್ರೂಪ್ನ ಜಂಟಿ ಉದ್ಯಮವಾಗಿದೆ. ಈ ಹಿಂದೆ ಏನಾಗ್ತಾ ಇತ್ತು ಅಂತಂದರೆ, ಭಾರತ ಸರ್ಕಾರದ ಬಳಿ ತನ್ನದೇ ಆದ ಡಿಫೆನ್ಸ್ ಫ್ಯಾಕ್ಟರಿಗಳಿದ್ದವು. ಆದರೆ ಇಲ್ಲಿ ಕೆಲಸಗಳು ತುಂಬ ನಿಧಾನವಾಗಿ ನಡೀತಾ ಇದ್ದವು ಮತ್ತು ಕ್ವಾಲಿಟಿ ಬಗ್ಗೆಯೂ ಕೂಡ ಪ್ರಶ್ನೆಗಳು ಹೇಳ್ತಾ ಇದ್ದವು. ಆದರೆ ಈಗ ಅದಾನಿ, ಟಾಟಾ, ಮಹೀಂದ್ರದಂಥ ಪ್ರೈವೇಟ್ ಕಂಪ್ನಿಗಳು ಡಿಫೆನ್ಸ್ ಕ್ಷೇತ್ರಕ್ಕೆ ಕಾಲಿಟ್ಟಿದ್ರಿಂದ ಕೆಲಸದ ವೇಗ ಹೆಚ್ಚಾಗಿದೆ. ಅದಾನಿ ಗ್ರೂಪ್ ಮಧ್ಯಪ್ರದೇಶ ಗ್ವಾಲಿಯರ್ನಲ್ಲಿ ಒಂದು ದೊಡ್ಡ ಡಿಫೆನ್ಸ್ ಕಾರಿಡಾರ್ ಸ್ಥಾಪಿಸಿದೆ. ಹಾಗೂ ಅಲ್ಲಿ ಕೇವಲ ನೆಗೆವ್ ಗನ್ಗಳನ್ನು ಅಷ್ಟೇ ಅಲ್ಲ, ಕಾರ್ಬೈನ್ ಗನ್ಗಳನ್ನು ತಯಾರಿಸುವ ಆರ್ಡರ್ ಕೂಡ ಇದೇ ಕಂಪ್ನಿಯ ಬಳಿ ಇದೆ. ಅಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಸೈನಿಕರ ಕೈಯಲ್ಲಿರುವ ಶಸ್ತ್ರಾಸ್ತ್ರಗಳ ಮೇಲೆ ಮೇಡ್ ಇನ್ ಇಂಡಿಯಾ ಮತ್ತು ಅದಾನಿ IWI ಅನ್ನೋ ಮುದ್ರೆ ಇರಲಿದೆ. ಗೆಳೆಯರೆ, ಇಸ್ರೇಲ್ ತಾನೇ ಯುದ್ಧದಲ್ಲಿ ಸಿಲುಕಿದ್ರೂ ಶಸ್ತ್ರಾಸ್ತ್ರ ಪೂರೈಕೆಯಲ್ಲಿ ವಿಳಂಬ ಮಾಡಿಲ್ಲ ಅನ್ನೋದು ಇಲ್ಲಿ ಗಮನಿಸಬೇಕಾದ ದೊಡ್ಡ ವಿಷಯ. ಫಾರ್ ಎಕ್ಸಾಂಪಲ್, ನಾವು ರಷ್ಯಾ ಜೊತೆ S-400 ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಗಾಗಿ 5 ಯೂನಿಟ್ಗಳ ಡೀಲ್ ಮಾಡಿಕೊಂಡಿದ್ದೆವು. ನಮಗೆ 3 ಯೂನಿಟ್ ಸಿಕ್ಕವು. ಅಷ್ಟರಲ್ಲಿ ರಷ್ಯಾ ಉಕ್ರೇನ್ ಯುದ್ಧ ಶುರುವಾಯಿತು. ಪರಿಣಾಮವಾಗಿ ಉಳಿದ 2 ಯೂನಿಟ್ಗಳ ಡೆಲಿವರಿಯಲ್ಲಿ ಬರೋಬ್ಬರಿ 3 ವರ್ಷಗಳ ವಿಳಂಬವಾಯಿತು.
ಹಾಗೂ ಈ ವರ್ಷ ಆ ಯೂನಿಟ್ಗಳು ಸಿಗುವ ಭರವಸೆ ಇದೆ. ಆದರೆ ಇಸ್ರೇಲ್ ವಿಚಾರದಲ್ಲಿ ಹೀಗಾಗಲಿಲ್ಲ. ಕಳೆದ 2.5 ವರ್ಷಗಳಿಂದ ಇಸ್ರೇಲ್ ಕೂಡ ಇರಾನ್, ಹಮಾಸ್ ಮತ್ತು ಲೆಬನಾನ್ ಹಿಜ್ಬುಲ್ಲಾ ಜೊತೆ ತನ್ನ ಅಸ್ತಿತ್ವಕ್ಕಾಗಿ ಕಠಿಣ ಯುದ್ಧ ಮಾಡ್ತಾ ಇದೆ. ಅದರ ಸೈನಿಕರು ಗಾಜಾದಿಂದ ಲೆಬನಾನ್ವರೆಗೆ ಯುದ್ಧದಲ್ಲಿ ಬ್ಯುಸಿಯಾಗಿದ್ದಾರೆ. ಸೊ ಇಂಥ ಪರಿಸ್ಥಿತಿಯಲ್ಲಿ ಯಾವುದೇ ದೇಶವಾದರೂ ತನ್ನ ಆಯುಧಗಳ ರಫ್ತನ್ನು ನಿಲ್ಲಿಸ್ಬಿಡ್ತದೆ. ಯಾಕಂದರೆ ಅವರಿಗೆ ತಮ್ಮ ಆಯುಧಗಳೇ ಮೊದಲು ಬೇಕಾಗ್ತಾವೆ. ಆದರೆ ಇಲ್ಲಿ ಇಸ್ರೇಲ್ ಭಾರತಕ್ಕಾಗಿ ತನ್ನ ಪ್ರೊಡಕ್ಷನ್ ಲೈನನ್ನು ಬಂದ್ ಮಾಡಲಿಲ್ಲ. ಸಮಯಕ್ಕೆ ಸರಿಯಾಗಿ ಆಯುಧಗಳು ಭಾರತಕ್ಕೆ ತಲುಪುತ್ತಿವೆ ಹಾಗೂ ಇದು ನಿಜಕ್ಕೂ ಒಂದು ದೊಡ್ಡ ವಿಚಾರ. ಗೆಳೆಯರಲ್ಲಿ ಪ್ರೊಡಕ್ಷನ್ ಲೈನ್ ಬಗ್ಗೆ ಮಾತಾಡುವಾಗ ನಾವು ಕೇವಲ ನೆಗೆವ್ ಗನ್ ಬಗ್ಗೆ ಅಷ್ಟೇ ಹೇಳ್ತಾ ಇಲ್ಲ. ಭಾರತದ ಸ್ವದೇಶಿ ಲೈಟ್ ಫೈಟರ್ ಜೆಟ್ ತೇಜಸ್ನ ವಿಚಾರವೂ ಕೂಡ ಇಲ್ಲಿದೆ. ತೇಜಸ್ ವಿಮಾನದ ಇಂಜಿನ್ ಅನ್ನ ಅಮೆರಿಕ ನೀಡ್ತಾ ಇರಬಹುದು, ಆದರೆ ಅದರ ಅತ್ಯಂತ ಪ್ರಮುಖ ಭಾಗವಾದ AESA ರೆಡಾರ್ ಅನ್ನ ಇಸ್ರೇಲ್ನ ಎಲ್ಟಾ ಕಂಪ್ನಿ ತಯಾರಿಸುತ್ತಿದೆ. ಭಾರತದ ಫೈಟರ್ ಜೆಟ್ ತೇಜಸ್ MK1A ಈ ರೆಡಾರ್ ಬಹಳ ಮುಖ್ಯ. ಹಾಗೂ ಇತ್ತೀಚೆಗಷ್ಟೇ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ HALನ CMD ಆದ DK ಸುನಿಲ್ ಅವರು ಒಂದು ಮಹತ್ವದ ಮಾತನ್ನ ಹೇಳಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿ ನಡೆಯುತ್ತಿರುವ ಯುದ್ಧದಿಂದಾಗಿ ಈ ರೆಡಾರ್ನ ಸಾಫ್ಟ್ವೇರ್ ಡೆಲಿವರಿಯಲ್ಲಿ ಸ್ವಲ್ಪ ವಿಳಂಬವಾಗಿರುವುದನ್ನು ಅವರು ಒಪ್ಪಿಕೊಂಡಿದ್ದಾರೆ. ಹಾಗೆ ನೋಡಿದರೆ ಹಿಂದೆ ನಡೆದ ಯುದ್ಧಗಳ ಸಮಯದಲ್ಲೂ ಕೂಡ ಸ್ವಲ್ಪ ಸಮಯದವರೆಗೆ ಸಪ್ಲೈ ನಿಂತಿತ್ತು, ಆದರೆ ನಂತರ ಡೆಲಿವರಿ ಆಗಿದೆ. ಇಲ್ಲಿ ಸಾಫ್ಟ್ವೇರ್ ಅಪ್ಗ್ರೇಡ್ಗಳು ಕೂಡ ವಿಳಂಬವಾಗಿ ಬಂದಿವೆ. ಆದರೆ ಈಗ ಪರಿಸ್ಥಿತಿ ಸುಧಾರಿಸ್ತಾ ಇದೆ. ಯುದ್ಧ ಬೇಗನೆ ಮುಗಿದು ಎಲ್ಲವೂ ಸರಿಯಾಗುವ ನಿರೀಕ್ಷೆ ಇದೆ ಅಂತ ಅವರು ತಿಳಿಸಿದ್ದಾರೆ. ಗೆಳೆಯರೇ, ಇದರ ಅರ್ಥವೇನೆಂದರೆ ಎಷ್ಟೇ ಕಷ್ಟದ ಪರಿಸ್ಥಿತಿಯಲ್ಲಿದ್ದರೂ ಇಸ್ರೇಲ್ ತನ್ನ ಮಿತ್ರ ರಾಷ್ಟ್ರವಾದ ಭಾರತದ ಕೆಲಸ ಕಾರ್ಯಗಳು ನಿಲ್ಲದಂತೆ ನೋಡಿಕೊಳ್ತಾ ಇದೆ. ನೆಗೆವ್ ಗನ್ಗಳ ಆಗಮನ, ರೆಡಾರ್ ಸಮಸ್ಯೆಗಳು ಬಗೆಹರಿಯುತ್ತಿರುವುದು ಇವೆಲ್ಲವೂ ಉಭಯ ದೇಶಗಳ ನಡುವಿನ ಭದ್ರವಾದ ಬಾಂಧವ್ಯವನ್ನು ತೋರಿಸುತ್ತದೆ. ಹಾಗೂ ಇದಕ್ಕಿಂತ ದೊಡ್ಡ ವಿಚಾರವೆಂದರೆ ಇದು ಇಸ್ರೇಲ್ನ ತಂತ್ರಜ್ಞಾನವಾದರೂ ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಭಾರತದಲ್ಲಿ ತಯಾರಾಗ್ತಾ ಇದೆ. ಒಂದು ಕಾಲದಲ್ಲಿ ಬೇರೆ ದೇಶಗಳಿಂದ ಆಯುಧಗಳನ್ನು ಕೊಂಡುಕೊಳ್ಳುತ್ತಿದ್ದ ಭಾರತ ಇವತ್ತಿಗೆ ಅದೇ ಮಿತ್ರ ರಾಷ್ಟ್ರಗಳ ಜೊತೆಗೂಡಿ ಭಾರತದ ನೆಲದಲ್ಲಿ ಶಸ್ತ್ರಾಸ್ತ್ರಗಳನ್ನು ತಯಾರಿಸುವ ಮಟ್ಟಕ್ಕೆ ಬೆಳೆದಿದೆ. ಸೊ ಗೆಳೆಯರು, ಇವತ್ತಿನ ಈ ಮಾಹಿತಿ ನಿಮ್ಗೆ ಹೇಗೆ ಅನಿಸಿದೆ? ಇಸ್ರೇಲ್ ಮತ್ತು ಭಾರತದ ಈ ರಕ್ಷಣಾ ಮೈತ್ರಿ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನ್ನೋದನ್ನು ಕಮೆಂಟ್ ಮಾಡೋದ್ರ ಮೂಲಕ ಖಂಡಿತ ನಮಗೆ ತಿಳಿಸಿ. ವಿಡಿಯೋ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ, ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.